ಡಿಯರ್ ಮಾಸ್ಟರ್ಸ್, ಪ್ರತಿಯೊಂದನ್ನು ಕೂಡ ನಾವು ಆತ್ಮದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ. ಆತ್ಮಕ್ಕೆ ಹೊಸ ಅನುಭವ ಅನ್ನೋದು ಬೇಕು. ನಮ್ಮ ಪತ್ರಿಜ್ ಸರ್ ಯಾವಾಗಲೂ ಹೇಳ್ತಾ ಇದ್ರು, ಆತ್ಮ ಅದು ನಾವು ಯಾವಾಗಲೂ ಒಬ್ಬ ಮನುಷ್ಯನ ನಾವು ನೋಡ್ತಾ ಇದ್ದೀವಿ ಅಂದರೆ ಅವರ ಫಿಸಿಕಲ್ ಬಾಡಿಯನ್ನು ನೋಡೋದಲ್ಲ, ಅವರೊಳಗಿನ ಆತ್ಮ ಚೈತನ್ಯವನ್ನು ಆ ದೃಷ್ಟಿಯಿಂದ, ಆತ್ಮದೃಷ್ಟಿಯಿಂದ ನಾವು ಆ ವ್ಯಕ್ತಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ನಮ್ಮ ಲೈಫ್ನಲ್ಲಿ ನಾವೇನನ್ನ ಕಲ್ತ್ಕೊಂಡಿಲ್ಲ, ಲಾಸ್ಟ್ ಲೈಫ್ನಲ್ಲಿ ಅದನ್ನು ಕಲಿಸೋದಕ್ಕೆ ಜನ ಬರ್ತಾರೆ. ಹಾಗೆ ನಮ್ಮ ಜೊತೆ ಯಾರ್ಯಾರು ಕಾಂಟ್ಯಾಕ್ಟಿಗೆ ಬರ್ತಾರೆ ಜನಗಳು, ನಮ್ಮ ಸುತ್ತಮುತ್ತ ಪೀಪಲ್ ಏನಿದ್ದಾರೆ ಅವ್ರಿಗೆ ಕೂಡ ನಾವು ಕಲಿಸ್ತಾ ಇರ್ತೀವಿ ಲೈಫಲ್ಲಿ. ಏಳಿ ಎದ್ದೇಳಿ ಗುರು ಮುಟ್ಟುವವರೆಗೂ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ, ಏಳಿ ಎದ್ದೇಳಿ ಗುರಿಯನ್ನು ಮುಟ್ಟುವವರೆಗೂ ನಿಲ್ಲದಿರಿ. ಅಂದರೆ ಅವ್ರು ಹೇಳ್ತಾ ಇರೋ ಅರ್ಥ, ನಿಮ್ಮೊಳಗಿನ ಆತ್ಮವನ್ನು ಎಬ್ಬಿಸಿ. ಈ ಆತ್ಮ ಏನಕ್ಕೆ ಹುಟ್ಟಿದೆ, ಆ ಗುರಿಯನ್ನು ತಲುಪುವವರೆಗೂ ನಿಲ್ಲದಿರಿ ಅಂತ ಅವ್ರು ಹೇಳಿರೋ ಮಾತಿನ ಅರ್ಥ. ಅದನ್ನು ಬಿಟ್ಟು ಜನ ಏನಂತ ತಿಳ್ಕೊತಾ ಇದ್ದಾರೆ, ಕೂತಿರೋ ಜಾಗದಿಂದ ಏಳಿ ಎದ್ದೇಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೆಲವರು ತಿಳ್ಕೊಳ್ತಾರೆ. ಅಲ್ಲ, ತಪ್ಪು. ಸ್ವಾಮಿ ವಿವೇಕಾನಂದರವರು ಹೇಳಿರುವಂತಹ ಅರ್ಥ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅನ್ನುವ ಮಾತಿನ ಅರ್ಥ, ನಿಮ್ಮೊಳಗೆ ಆತ್ಮ ಅನ್ನೋದಿದೆ, ಆ ಆತ್ಮವನ್ನು ಎಬ್ಬಿಸಿ ಅವೇಕನಿಂಗ್ ಮಾಡಿ. ಆ ಆತ್ಮ ಯಾಕೆ ಹುಟ್ಟಿದೆ, ಈ ಭೂಮಿ ಮೇಲೆ ಯಾಕೆ ಹುಟ್ಟಿದೆ, ಆ ಆತ್ಮದ ಪರ್ಪಸ್ ಏನು, ಸೌಲ್ ಪರ್ಪಸ್ ಏನು, ಅದರ ಆ ಗುರಿಯನ್ನು ತಲುಪುವವರೆಗೂ ನಿಲ್ಲದಿರಿ ಅಂತ ಹೇಳಿದ್ದಾರೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನಗಳಿವಾಗ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಪಾಲಿಸ್ಬೇಕಾಗಿದೆ. ನಮ್ಮ ಆತ್ಮಕ್ಕೆ ಕೆಲವೊಂದು ತತ್ವಗಳಿರುತ್ತೆ ಮಾಸ್ಟರ್ಸ್. ಅದೇ ತತ್ವಗಳನ್ನು ಯಾರ್ಯಾರು ಹೊಂದಿರ್ತಾರೆ ನೋಡಿ, ಅಂಥವ್ರು ಮಾತ್ರ ನಮಗೆ ಕನೆಕ್ಟ್ ಆಗ್ತಾರೆ. ಕೆಲವೊಮ್ಮೆ ರಾಂಗ್ ಪರ್ಸನ್ಸ್ ಕೂಡ ಕನೆಕ್ಟ್ ಆಗ್ತಾರೆ. ಹಾಗಂತ ನಾವು ತಪ್ಪು ಮಾಡಿದ್ವಿ ಅಂತ ಅಲ್ಲ, ಅವರೇ ಬಂದು ನಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ಅಂದರೆ ನಮ್ಮ ಸುತ್ತಮುತ್ತಲ ಅವರು ಇರ್ತಾರೆ, ನಮ್ಮ ಜೊತೆಗೆ ಓಡಾಡ್ತಾ ಇರ್ತಾರೆ, ಎಷ್ಟೋ ಕಡೆ ಬರ್ತಾರೆ, ಒಂದು ಫಂಕ್ಷನ್ಸ್ಗಳಿಗೆ ಬರ್ತಾರೆ. ಆದರೆ ಜೀವನದಲ್ಲಿ ನಡಿಬೇಕಾದ್ರೆ ಎಡವೋದು ಸಹಜ. ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವೋದಿದೆಯಲ್ಲ, ಅದು ತುಂಬ ದಡ್ಡತನ ಅಂತ ನಾವು ಹೇಳಬೇಕಾಗತ್ತೆ. ಆದರೂ ಎಲ್ಲರನ್ನ ಆತ್ಮದೃಷ್ಟಿಯಿಂದ ನೋಡಬೇಕು. ಕೃಷ್ಣ ಹೇಳ್ತಾರೆ, ಪರಮಾತ್ಮ ಅಥವಾ ಯಾವುದೇ ಆತ್ಮದ ದರ್ಶನ ಮಾಡಬೇಕು ಅಂತಂದರೆ ನಾವು ನಾಲ್ಕೇ ನಾಲ್ಕು ಮಾರ್ಗದಲ್ಲಿ ನಾವು ನಡೀತಾ ಮುಂದೆ ಸಾಗಬೇಕಂತೆ. ಅದ್ಯಾವುದದು ಅಂದರೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ರಾಜಮಾರ್ಗ. ಈ ನಾಲ್ಕರಲ್ಲೂ ಒಬ್ಬ ವ್ಯಕ್ತಿ ಹೋಗೋದನ್ನು ಶುರು ಮಾಡ್ಕೊಳ್ಬೇಕಾಗತ್ತೆ.